ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೌಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನೋಡಿರಿ ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಸಣ್ಣತ್ತಿ ಮನೆಗೆ ಬಂದಿನಿ. ಫ್ರೆಂಡ್ಸ್, ಇವತ್ತು ನೋಡಿರಿ, ಇವತ್ತು ಹೆಣ್ಮಕ್ಳು ಹೋಗಿದಲ್ರಿ. ಇವತ್ತು ಹೆಣ್ಮಕ್ಳು ಹೋಗಿ ಸ್ಪೆಷಲ್ ಏನು ಮಾಡ್ತೀವಿ ಅಂದ್ರೆ ಬದ್ನಿಕಾಯಿ ಪಲ್ಯ ಇತ್ತು, ಅಥವಾ ನಾರ್ಮಲ್ ಬದ್ನಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ ಮಾಡ್ತೀವ್ರಿ. ಇನ್ನೂ ಮಾಡಿಲ್ಲ ಫ್ರೆಂಡ್ಸ್. ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಏನೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಿರ್ತದೆ ಅಂದ್ರೆ ನಮ್ಮ ಮುಂದೆ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಇದರಿಂದ ನೀವೇ ಫಸ್ಟ್ ನಾನು ವಿಡಿಯೋ ನೋಡ್ಬೋದು. ಬರ್ರಿ ಈಗ ಸ್ಟಾರ್ಟ್ ಮಾಡಮಿ ಇವತ್ತಿನ ವಿಡಿಯೋ ಏನು ಸ್ಪೆಷಲ್ಲು ಅಂತ ಹೇಳ್ಬಿಟ್ಟು ನೋಡಿರಿ. ಇನ್ನು ಇವತ್ತು ಮುಂಜಾನೆ ಜಲ್ದಿ ಆಗಲ್ಲ ದಂಧೆ ಅಂತ ಹೇಳ್ಬಿಟ್ಟು ನಾಷ್ಟ ಮಾಡೀನಿ ಫ್ರೆಂಡ್ಸ್. ಒಂದು ಕಡೆ ನಾಷ್ಟ, ಪೂಜೆ, ಮನೆ ಸೂಟದೆಲ್ಲ ಆಗ್ಯದ್ರಿ. ಬಟ್ಟೆ ಎಲ್ಲ ಒಗ್ಯಾವ ಫ್ರೆಂಡ್ಸ್. ಅದು ಬಟ್ಟೆ ಒಣಗ್ಲಕ್ಕೆ ಹೋಗ್ಯಾರ್ರಿ. ಈಗ ಬಂದಮೇಲೆ ಬದ್ನಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ ಯಾವ ಥರ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಮಾತಾಡ್ರಿ. ನಮ್ಮ ಆಯ್ಫಿ ಏನೇ ಪಾಸ್ ತೊಗೊಂಡಂತ ಫ್ರೆಂಡ್ಸ್. ಅವ ಆಲ್ರೆಡಿ ನಿನ್ನಿನ ವೀಡಿಯೋದಾಗ ಮಾಡೇನ್ರಿ, ಬಟ್ ಅವನಿಗೆ ಸಮಾಧಾನ ಇಲ್ಲ ಫ್ರೆಂಡ್ಸ್. ನೋಡ್ರಿ, ಇವತ್ತು ಹೆಣ್ಮಕ್ಳು ಹೋಗ್ಯದಲ್ರಿ, ಏನೇನು ತಿಂತೀವಿ ಅಂದ್ರೆ ನೋಡ್ರಿ, ಏನಾದರೂ ಫ್ರೂಟ್ಸ್ ತಿನ್ಬೇಕ್ರಿ. ಕ್ಯಾರಿಕಾಯಿ, ಕಬ್ಬು, ಬಾರಿಕಾಯಿ, ಇದನ್ನು ಅವೆಲ್ಲ ನಮಗೇನು ಸಿಕ್ಕಿಲ್ರಿ. ಹಂಗಂತೇಳಿ ಜಾಪುಳಿಗೆ ಸ್ಟ್ರಾಬೆರಿ ಕಡ್ಡಿ ತಂದಿದ್ದೇವ್ರಿ. ನಾವು ನಿನ್ನ ಬರಪ್ಪರಿ ಅದೇ ತಿನ್ನತ್ತಿದ್ದೇವ್ರಿ. ಕ್ಯಾರಿಕಾಯಿ, ಕಬ್ಬು ಮೇನ್ ಆಗಿ ತಿಂತಾರ ಫ್ರೆಂಡ್ಸ್. ಅವ್ರು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇದ್ದಿದ್ರಾಗೆ ತಿನ್ನತ್ತಿದ್ದೇವ್ರಿ. ಹಾಗೆ ಇವತ್ತಿಲ್ಕೆ ಕೂಕ ಮಾಡ್ಕೋಬೇಕಂತಾರ್ರಿ ನಂಬಲ್ಲಿ. ಕೂಕ ಮಚ್ಚಲ್ನ ಯಾರ ಮುಖ ಭೀ ನೋಡ್ಬಾರ್ದಂತ್ರಿ ಇವತ್ತ, ನಾಳೆಗೆ ನಾಡ್ದ. ಹಾಗೆ ಯಾರ ಜೊತೆನೂ ಜಗಳ ಆಡ್ಬಾರ್ದಂತ್ರಿ. ಒಂದು ವೇಳೆ ಜಗಳದ ಆಡ್ದೇವು ಅಂದ್ರೆ 3 ವರ್ಷ ಕಂಟಿನ್ಯೂ ಆಯ್ತದಂತ ಫ್ರೆಂಡ್ಸ್. ಹಂಗಂತೇಳಿ ಯಾರ ಜೊತೆನೂ ಜಗಳ ಆಡಬಾರ್ದು, ಖುಷಿಲಿಂದ ಇರಬೇಕು. ಆಮೇಲೆ ಕೂಕ ಮಂತು ಕಂಪಲ್ಸರಿ ಇರ್ಬೇಕಂತಾರೆ ನೋಡ್ರಿ. ಹೆಣ್ಮಕ್ಳು ಹೋಗಿ ದಿವಸಲಿಂದ ಇವತ್ತು ಎಳ್ಳಿಂದ ಹಿಟ್ಟು ಸ್ನಾನ ಮಾಡಿದಾಯ್ತು ರೀ. ಈಗ ಸ್ನಾನ ಮಾಡಿದ್ಮೇಲೆ ಫ್ರೂಟ್ಸ್ ತಿನ್ನತ್ತಿದ್ದೇವೆ ತಿನ್ನು. ಮಮ್ಮಿ ಕೊಡೋದು ಹೆಂಗೆ ಇಟ್ಟು ಸಕ್ಕರೆ ಕೊಡಬೇಕು ತೆಗಿಬೇಕಂತ ಸಕ್ಕರೆ. కొంచెం పెట్టేయవా చెప్పిందా కొడు ఇది మచ్చరదా మనం పెట్టిందే మచ్చరదా ನೋಡ್ರಿ. ಇವತ್ತಿನ ಹಿಡಿದು ಎಳ್ಳು ಸಕ್ರೆ ಸ್ಟಾರ್ಟ್ ಮಾಡ್ಬೇಕ್ರಿ. ಇವತ್ತು ಸ್ವಲ್ಪ ತಿಂತಾರ, ಮೇನ್ ಹಬ್ಬ ನಾಳೆಗೆ ರೀ. ಏನು ತಿನ್ನೋದು ಏನು ಮಾಡ್ಯಾನ ಮಚ್ಚರ ನಮ್ಮ ಐಶ್ವರ್ಯ ಮಕ್ಕಳು ಇಷ್ಟ ವಿಡಿಯೋ ಮಾಡೋದು. ಫ್ರೆಂಡ್ಸ್ ಮಾಡ್ತಾನೆ. ನೀ ಹೋಯ್ತಂದಿಲ್ಲ ಏಯ್ ಕೈ ಕಟ್ ಮಾಡ್ತೀನಿ ಹಿಂಗೆ ಫ್ಲವರ್ ಥರ ಯಾವ ಚಂದ ಕಟ್ ಮಾಡಿ ನೋಡಿ. ಕೊಯ್ ಮಾಡಿದ್ದು ನಾಳೆ ಇವತ್ತು ಅರ್ಬರಿ ತೊಂಬ ನೋಡಿ. ಕ್ಯಾರಿಕೆ ಬೇಕು ಥೋಡೆ ಬಾರಿಕೆ ತೊಂಬ, ಕ್ಯಾರಿಕೆ ತೊಂಬ ನಿಂಗೆ ಆಯ್ತು. ಮಮ್ಮಿ ಹೊಡೆದಿವ ಎಳ್ಳು ಇಲ್ಲ ಹಸಿವೆ ಮತ್ತು ಹಸಿ ತಿಂತಾರ. ಬಿಡ್ತೇವಣ್ಣ ಕಟ್ಟೆ ತಿಂತವಣ. ಅವನಿಗೆ ಇಷ್ಟ ಯಾರು ಕೊಯ್ದೆ ಜಪ್ಪಕ್ಕೆ. ಯಾರು ತಗೊಂಡಿ ಕ್ಯಾರೆಟ್ ಚಂದ ರುಚಿ ತೊಗೊಂಡಿವ.
ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡಿ ಮಾಡ್ಲಕ್ಕ ಬದ್ನಿಕಾಯಿ ಕೊಯ್ಲತ್ತಾರ ರೀ ನಮ್ಮ ಅತ್ತಿ. ಅತ್ತಿ ಏನು ಮಾಡ್ಲತ್ತಿದ್ದಿ ಅಮ್ಮ? ಹಿಂಡಿ ಅದ ಕುಟ್ಬೇಕೀಗ. ಏನು ಮಾಡ್ಬೇಕು ಹೇಳ ಮಾಡ್ತಿ. ನಾ ಕೊಯ್ತೇನೆ ಹೋಗು. ಹಿಟ್ಟಿನ ಮಾಡಿಲ್ಲ ಈಗ ಮಾಡ್ತೆ. ಹಿಟ್ಟಿಗೆ ಮಾಡ್ತೆ. ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡ್ಲಕ್ಕ ಒಂದು ಕಡೆ ಶೇಂಗಾ ಬೀಜ ತೊಗೊಂಡು ಹೋಗಿಲ್ಲತ್ತಾರ ಫ್ರೆಂಡ್ಸ್. ಈಗ ನೋಡ್ರಿ ಶೇಂಗಾ ಬೀಜ ಹುರಿದಿದ್ದೈತ್ರಿ. ಈಗ ಒಂದೆರಡು ಮುಟ್ಟಿ ಅಷ್ಟು ಎಳ್ಳು ತೊಗೊಂಡು ಹುರಿಬೇಕು ಫ್ರೆಂಡ್ಸ್. ಚಂದ ಚಟ್ಪಟ ಅನ್ಬೇಕ್ರಿ. ಎಳ್ಳು ಉಬ್ಬಿ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಚಂದ ಫ್ರೈ ಮಾಡ್ಬೇಕ್ರಿ. ನಾನು ಫ್ರೆಂಡ್ಸ್ ನೋಡ್ರಿ ಚಂದ ಎಳ್ಳು ಹುರಿದಿದ್ದಾಯ್ತು ಫ್ರೆಂಡ್ಸ್. ಈಗ ಅವು ತಕ್ಕೋತೇವ್ರಿ. ಈಗ ನೋಡ್ರಿ ಕೊಬ್ಬರಿ ಹುರಿಬೇಕು ಫ್ರೆಂಡ್ಸ್. ಒಂದು ಬಟ್ಟಲ್ ಕೊಬ್ಬರಿ ಅಷ್ಟು ತೊಗೊಂಡಿದೆ ರೀ. ಕಟ್ ಮಾಡ್ಕೊಂಡು ಒಣಗಿಸಿ ಅವನಿ ಫ್ರೆಂಡ್ಸ್. ಚಂದ ಹುರ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಚ್ಚಿ. ನೋಡ್ರಿ ಹಾಗೆ ಉಳ್ಳಾಗಡ್ಡಿ ಕೊಯ್ಕೊಳತ್ತೀನಿ ರೀ ನಾನು. ಈಗ ನೋಡ್ರಿ ಕೊಬ್ಬರಿನೂ ಹುರಿದಿದ್ದಾಯ್ತು ನೋಡ್ರಿ. ರೆಡ್ ಕಲರ್ ಬರೋವರೆಗೂ ಹುರಿಬೇಕು. ಆಯ್ತಿಲ್ಲ ಮತ್ತೆ ಈಗ ನೋಡ್ರಿ ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಈ ಥರ ಉದ್ದು ಕಟ್ ಮಾಡಿಕೊಂಡಿನಿ ಫ್ರೆಂಡ್ಸ್. ಅವನು ಚಂದ ಹುರಿಬೇಕು. ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು. ಉಪ್ಪು ಹಾಕಿ ಥೋಡೆ ಜಲ್ದಿ ರೆಡ್ ಇತ್ತು. ಥೋಡೆ ಎಣ್ಣೆ ಹಾಕೊಂಡು ಹುರ್ಕೋಬೇಕು ಫ್ರೆಂಡ್ಸ್. ಚಂದ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ ಉಳ್ಳಾಗಡ್ಡಿನೂ ಚಂದ ಗೋಲ್ಡನ್ ಬ್ರೌನ್ ಕಲರ್ ಬಂದವ್ರಿ. ಈಗ ನಾನು ತೆಗಿತೀನಿ ಫ್ರೆಂಡ್ಸ್. ತೆಗೀಕ ಅದೇ ಪ್ಲೇಟ್ ಹಂಗಾಗಿ ತೊಗೊಳ್ಳಿ ಸೈಡಿಗೆ ಮಾಡ್ಕೊಳ್ಳಲ್ಲ. ಫ್ರೆಂಡ್ಸ್ ನೋಡ್ರಿ ಶೇಂಗಾ ಬೀಜ ಹಾಗೆ ಎಲ್ಲ ಇರ್ತಾವಲ್ರಿ ಅದನ್ನು ಹಿಂಡಿ ಕುಟ್ಕೊಂಡ್ಬಂದಿದ್ದಾಯ್ತು. ಈಗ ನೋಡ್ರಿ ಇದು ಉಳ್ಳಾಗಡ್ಡಿ ಕೊಬ್ಬರಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಹಾಕೊಂಡ್ಬಂದಿದ್ದೇವೆ ರೀ. ಈಗ ನೋಡ್ರಿ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಾನು. ಹಿಟ್ಟು ಮಾಡಿದ್ಮೇಲೆ ಕೊಡ್ತೀನಿ ನಾವು. ಮಾಡಿಲ್ಲ ಮೈ ಅಕ್ಕಿ ತೊಳೆದಿಲ್ಲ ತೆಗೆದಾಗಿರ್ತೀನಿ. ಯಾಕೆ ಏನೇನು ಹಾಕ್ಲತ್ತಿದ್ರಿ ಹೇಳಿ ಹಾಕಿ. ಇಲ್ಲಿ ನೋಡ್ರಿ ಹುಳಿ ಕ್ಯೂಚ್ಕೊಲತ್ತಾರ್ರಿ ಎಣ್ಣೆ ಕಾಯತನ ಅಂತ ಹೇಳ್ಬಿಟ್ಟು. ನೋಡ್ರಿ ಒಂದು ಮೆಣಸಿನ್ಕಾಯಿ ಆ ಥರ ಉದ್ದು ಕಟ್ ಮಾಡಿ ಹಾಕ್ಬೇಕ್ರಿ. ಹಸಿ ಮೆಣಸಿನ್ಕಾಯಿ ಏನೇನು ಹಾಕ್ಲಿತ್ತಿದ್ದಿ ಅವಳು ನೋಡ್ರಿ. ಜೀರಿಗೆ ಹಾಕ್ಬೇಕ್ರಿ 1 ಚಮಚದಷ್ಟು. ಈಗ ನೋಡ್ರಿ ಉಳ್ಳಾಗಡ್ಡಿ ಹಾಗೆ ಒಂದು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡಿರಲ್ರಿ ಅದನ್ನು ಹಾಕ್ತಲ್ಲ ಥರ. ಕರಿಬೇವು ತೊಳ್ಕೊಂಡು ಬಂದು ಒಂದು 2-3 ರೆಬ್ಬೆ ಹಾಕ್ಲತ್ತೇವೆ. ನೋಡ ಅಷ್ಟೇ ಹಾಕ್ಲತ್ತೇವೆ ಒಂದು ಅರ್ಧ ಚಮಚ. ಎಲ್ಲ ಮಾಡಿ ಪೇಸ್ಟು
ಹಾಕ್ಲತ್ತೆ ಒಂದು ಚಮಚ. ಒಂದು ಉಪ್ಪು ಹಾಕಿ ತೊಳ್ಕೊಂಡೀನಿ. ಮತ್ತು ಇದ್ರೊಳಗೆ ಹಿಂಗೆ ಹಾಕಿ ಫ್ರೈ ಮಾಡ್ಕೊತೀನಿ ಒಂದು 5 ನಿಮಿಷ. ಅದ್ರೊಳಗೆ ಹೆಚ್ಚಾದ ಎಲ್ಲ ತುಂಬಲ್ಲಂತ್ರಿ. ನಮ್ಮ ಅತ್ತೆ ನೋಡಮ್ಮಿ ವೆರೈಟಿಯಾಗಿ ಮಾಡ್ತಾರಂತ್ರಿ. ಹೆಂಗೆ ಮಾಡ್ತಾರ ಅಂತೇಳಿ ನೋಡಮ್ಮಿ. ನಾವೆಲ್ಲ ತುಂಬೆ ಮಾಡ್ತೇವೇಕ. ಚಂದ ಆಯ್ತದ. ಹಂಗೆ ಇದ್ರೊಳಗೆ ಇದಾಗಿನ ಥೋಡ ಒಂದು 2 ನಿಮಿಷ 5 ನಿಮಿಷ ಒಂದೇ ಟಮಾಟೊ ಕೊಯ್ದಾಕೋಬೇಕು ಫ್ರೆಂಡ್ಸ್. ಇದು ಸ್ವಲ್ಪ ಕಲರ್ ಚೇಂಜ್ ಆಗೈತ್ರಿ. ಸಾಫ್ಟ್ ಆಗಬೇಕು ನೋಡ್ರಿ. ಆಲ್ರೆಡಿ ಸಾಫ್ಟ್ ಆಗ್ಯಾವ ನೋಡ್ರಿ. ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಲತ್ತಾರ. ಫ್ರೆಂಡ್ಸ್ ನೋಡ್ರಿ ಈಗ ಸ್ವಲ್ಪ ಸಾಫ್ಟ್ ಆಗ್ಯಾವಂತ್ರಿ. ಈಗ ಟಮಾಟೊ ಉದ್ದುದ್ದು ಕೊಯ್ಕೊಂಡು ಹಾಕೊಲತ್ತಾರ. ಒಂದು 2 ಟಮಾಟೊ ತೊಗೊಂಡಾರ್ರಿ ಮೀಡಿಯಮ್ ಸೈಜ್ದು. ಕೊಬ್ಬರಿ ಉಳ್ಳಾಗಡ್ಡಿ ಈಗ ನೋಡ್ರಿ ಕೊಬ್ಬರಿ ಉಳ್ಳಾಗಡ್ಡಿ ಪೇಸ್ಟ್ ಇರ್ತದಲ್ರಿ ಅದನ್ನು ಹಾಕೋತಾರ. ಈಗ ನೋಡ್ರಿ ಸ್ವಲ್ಪ ಎಳ್ಳು ಶೇಂಗದ ಹಿಂಡಿ ಕುಟ್ಕೊಂಡ್ ಬಂದಿವಲ್ರಿ ಅವನು ಹಾಕ್ಲತ್ತಾರ. ಸ್ವಲ್ಪ ಹಾಕ್ಲತ್ತಾರ ಫ್ರೆಂಡ್ಸ್. ಆಮೇಲೆ ಕಂಬಿತ್ತು ಅಂದ್ರೆ ಮತ್ತೆ ಹಾಕೊಳ ಬರ್ತದೆ ಅಂತೇಳಿ ಸ್ವಲ್ಪ ಎಕ್ಸ್ಟ್ರಾ ತೆಗ್ದಿಕ್ಕ್ಯಾರಿ. ಈಗ ನೋಡ್ರಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಖಾರ. ಇದು ಸ್ವಲ್ಪ ಕಡಕ್ಕೆ ಇರ್ಬೇಕ್ರಿ, ಚಂದ ಹತ್ತದ ನೋಡ್ರಿ. ಒಂದು 5 ಚಮಚದಷ್ಟು ಕೆಂಪು ಮೆಣಸಿನ್ಕಾಯಿ ಖಾರ ಹಾಕೊಂಡಾರ್ರಿ. ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕೊಂಡಾರ್ರಿ. ಫುಲ್ ಕೇಕ್ ಇಲ್ರಿ. ನೋಡ್ರಿ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೊಂಡು ಬರಬೇಕು. ಹೆಚ್ಚ ಎಲ್ಲ ಎಣ್ಣೆಗೆ ಫ್ರೈ ಆಗ್ಬೇಕ್ರಿ. ನೋಡ್ರಿ ಮತ್ತೊಂದು 2 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಲತ್ತಾರ ಫ್ರೆಂಡ್ಸ್. ನೋಡ್ರಿ ಮಿಕ್ಸಿಗೆಲ್ಲ ಮೆತ್ಕೊಂಡಿದ್ದಿರ್ತದಲ್ರಿ ಅದನ್ನೆಲ್ಲ ತೊಳ್ಕೊಂಡು ಒಂದ್ರಾಗ ನೀರು ಹಾಕೊಲತ್ತಾರ. ಹಾಗೆ ಹುಂಚಿಕೆ ಹುಳಿನೂ ಹಾಕೊಂಡಾರ್ರಿ ಅದ್ರೊಳಗೆ. ಈಗ ನೋಡ್ರಿ ಮಿಕ್ಸಿ ತೊಳ್ಕೊಂಡು ನೀರು ಹಾಗೆ ಹುಂಚಿಕೆ ಹುಳಿ ಹಾಕ್ಲತ್ತಾರ್ರಿ. ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಸ್ವಲ್ಪ ಪತ್ಲ ಅಂತ ಅನ್ನಿಸ್ಲತ್ತದ ಫ್ರೆಂಡ್ಸ್. ಹಂಗಂತೇಳಿ ಇನ್ನೊಂದು ಸ್ವಲ್ಪ ಹಿಂಡಿ ಇಕ್ಕಿದಲ್ರಿ ಅದನ್ನು ಹಾಕೊಲತ್ತಾರ. ಈಗ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಬೇಕ್ರಿ. ನೋಡ್ರಿ ಈ ಥರ ಆಗ್ಯದ ಫ್ರೆಂಡ್ಸ್. ಈಗ ಇದಕ್ಕೂ ಸ್ವಲ್ಪ ಒಂದು 2 ನಿಮಿಷ ಕುದಿಲಕ್ಕೆ ಬಿಡ್ಬೇಕ್ರಿ ಮೀಡಿಯಮ್ ಫ್ಲೇಮ್ದಾಗ. ಕುದ್ದಿ ತಣ್ಣಗಾದ್ಮೇಲೆ ಚಂದ ಗಟ್ಟಿ ಆಗಿಬಿಡ್ತದ್ರಿ. ಒಂದು 2 ನಿಮಿಷ ಬಿಡಬೇಕು. ಬರೀಕೆ ಕೇಕ ಗ್ಯಾಸ್ ಹೊತ್ಕೋತ ಬಂದತ್ತು ಫ್ರೆಂಡ್ಸ್. ನೋಡ್ರಿ ಒಂದು 5 ನಿಮಿಷ ಇಕ್ಕ್ಯಾರ ಫ್ರೆಂಡ್ಸ್. ನೋಡ್ರಿ ಎಷ್ಟು ಮಸ್ತ್ ಮೇಲ್ಗಡೆ ಎಲ್ಲ ಎಣ್ಣೆ ಎಲ್ಲ ತೆರೆದ ಅಂತ ಹೇಳ್ಬಿಟ್ಟು. ಈಗ ಬದ್ನಿಕಾಯಿ ಎಲ್ಲ ಚಂದ ಕುದ್ದವ್ರಿ.
ನೋಡಿರಿ ಕುದ್ದಾವೆಲ್ಲ ಅಂತೇಳಿ ನೋಡ್ಲತ್ತಾರ ಕುದ್ದಾವ ಫ್ರೆಂಡ್ಸ್. ಈಗ ನೋಡಿರಿ ಗ್ಯಾಸ್ ಆಫ್ ಮಾಡತ್ತಾರ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬೇಕು ರೀ. ಈಗ ನೋಡಿರಿ ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಸತಿ ಮಸಾಲ ಕಲಿಸ್ತೀವಿ. ಹೆಂಗೆ ಈಗ ನೋಡಿರಿ ಗರಂ ಮಸಾಲ ಹಾಕ್ಬಿಡ್ತಾರೆ ರೀ. ಹಿಂಗೆ ಕಲ್ಸ್ಕೊಂಡು ಕಲಿಸ್ಬಿಡ ಫ್ರೆಂಡ್ಸ್. ಆಯ್ತು ನೋಡಿರಿ ಬದ್ನಿಕಾಯಿ ಪಲ್ಯ ಯಾವ ಥರ ಮಾಡ್ಬೇಕಂತೇಳಿ ನೋಡಿದ್ರಲ್ರಿ. ಇಷ್ಟೇ ಫ್ರೆಂಡ್ಸ್. ಈಗ ಸಜ್ಜಿ ರೊಟ್ಟಿ ಹೆಂಗೆ ಮಾಡ್ಬೇಕಂತೇಳಿ ತೋರಿಸ್ತೀನಿ ರೀ ನಿಮಗೆಲ್ಲ. ಫ್ರೆಂಡ್ಸ್ ನೋಡಿರಿ ಒಂದು ಕಡೆ ಹೆಸರು ಇಟ್ಕೊಂಡೇನಿ ರೀ, ಜಿಗಿ ಬರಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನೋಡಿರಿ ಸ್ವಲ್ಪ ಅರಿಶಿನ ಹಾಕೋತೀನಿ ರೀ ಕಲರ್ಗೋಸ್ಕರ. ಫ್ರೆಂಡ್ಸ್ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೋತಿದ್ದೀನಿ. ಹಾಗೆ ನೋಡಿರಿ ಸ್ವಲ್ಪ ಏನು ಗೋಧಿ ಹಿಟ್ಟು ಎಷ್ಟು ಉಪ್ಪು ಹಾಕೋತೀವಿ ನೋಡಿರಿ ಅಷ್ಟೇ ಉಪ್ಪು ಹಾಕೋತಿದ್ದೀನಿ. ನೋಡಿರಿ ಒಂದು ಗಿದ್ದ ಒಂದು ಪಾವು ಚಮಚದಷ್ಟು ಉಪ್ಪು ಹಾಕೋತಿದ್ದೀನಿ. ನೀರು ಹೆಸರು ಬರ್ತಾನೆ ನಾನು ಹಿಟ್ಟು ಹಿಡ್ಕೊಂಡು ಬರ್ತೀನಿ ರೀ. ಫ್ರೆಂಡ್ಸ್ ನೋಡಿರಿ ಹಿಟ್ಟು ಒಟ್ಟು ಹಿಡ್ಕೊಂಡು ಬಂದಿದ್ದಾಯಿತು. ನಡ್ಬೇಕು ಈಗ ನೋಡಿರಿ ಈ ಥರ ಮಾಡ್ತೀನಿ ನಾನು ನೀರು ಹಾಕ್ಕೊಂಡು ಕಲಿಸ್ಲಕ್ಕ. ಹಾಗೆ ಥೋಡಿ ಉದ್ರಿಗೆ ತೊಗೊಂಡೇನಿ ರೊಟ್ಟಿ ಮಾಡಲಿ ಬಡಿಯ ಪರಿ ಬೇಕಂತೇಳಿ. ಕೊಡು ನೀರು ಕಲ್ಗಡೆ ಮತ್ತು ಹಣ್ಣು ಒಳಸಿರ್ತವೆ. दा द्यायला येतो येतो बोला दादा ನೀನೇ ತೆಗೆದಿರಿ ಬರ್ಬೇಕಾಯ್ತಾ ಒಕ್ಕ ಡ್ರೆಸ್ ಇದನ್ನ ಆರ್ಡರ್ ಫ್ರೆಂಡ್ಸ್ ನೋಡಿ ಈ ಥರ ಒಮ್ಮೆ ಕಲ್ಸ್ಕೊಂಡು ಇಕ್ಕೋತೀನಿ ರೀ ನಾನು. ಒಂದು ರೊಟ್ಟಿ ಮಾಡ್ತೀನಲ್ರಿ, ಒಂದು ಹಾಕ್ಕೊಂಡೇ ರೊಟ್ಟಿ ಮಾಡ್ಬೇಕ್ರಿ. ಹಿಟ್ಟೆಲ್ಲ ಕಲಿಸಿಲ್ಲ ಈಗ ಹಿಟ್ಟೆಲ್ಲ ಕಲಿಸಿದಾಯ್ತಲ್ರಿ ಒಂದು ಸೈಡಿಗೆ ಇಕ್ಕಿದಿಲ್ರಿ. ಹಾಗೆ ಒಂದೆರಡು ರೊಟ್ಟಿ ಆಗೋಷ್ಟು ಈ ಥರ ಹಿಟ್ಟು ತೊಗೊಂಡಿದ್ರಿ. ಸ್ವಲ್ಪ ತಣ್ಣೀರಿಗೆ ಕೈ ಹಿಟ್ಟು ಈ ಥರ ಹಾಕ್ಕೊಂಡು ಈ ಥರ ನಾದ್ಕೋಬೇಕ್ರಿ. ಫ್ರೆಂಡ್ಸ್ ನೋಡಿರಿ ಒಂದು ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡು ಈ ಥರ ರೌಂಡ್ ಮಾಡಿಕೊಂಡಿದ್ರಿ. ನೋಡಿರಿ ಎಳ್ಳು ಹಾಕೋಬೇಕ್ರಿ ಸುತ್ತ. ಹಾಗೆ ಎರಡು ಸೈಡ್ ಎಳ್ಳು ಹಾಕೋಬೇಕ್ರಿ. ಈಗ ನೋಡಿರಿ ತಳಗೆ ಸ್ವಲ್ಪ ಉದ್ರಿಟ್ಟು ಹಾಕೋತೀನಿ ರೀ. ಈಗ ಮ್ಯಾಗ್ನೂ ಥೋಡಿ ಹಾಕೊಂಡು ಈ ಥರ ಬಡಿಬೇಕು ರೀ. ಸಜ್ಜಿ ರೊಟ್ಟಿ ಎಷ್ಟು ತೆಳ್ಳಗೆ ಮಾಡ್ತೀವಂದ್ರೆ ಕಡಕ್ಕ ಅಷ್ಟು ಮಸ್ತ್ ಆಗ್ತದೆ. ಅಷ್ಟು ಬದ್ನಿಕಾಯಿ ಪಲ್ಯ ಸಜ್ಜಿ ರೊಟ್ಟಿ ಅಂದ್ರೆ ಭಾಳ ಚಂದ ಆಗ್ತದೆ ರೀ. ನಮ್ಮ ಶುಗರ ಹಿಟ್ಟೇ ಬೇಕಂತ ಸಾಕು ಸಾಕು ಏನು ಮಾಡ್ತಿ ಈಗ ನೋಡ್ರಿ ಒಂದು ರೊಟ್ಟಿ ಆಯಿತು ಫ್ರೆಂಡ್ಸ್. ನೋಡಿರಿ ಹಂಚಿನ ತುಂಬ ಆಗ್ಯದ ಫ್ರೆಂಡ್ಸ್. ಈಗ ನೋಡಿರಿ ಹಂಚು ಕಾಯ್ದದಲ್ರಿ, ಒಂದು ಬಟ್ಟೆಲಿಂದ ನೀರು ಸವರ್ಕೋಬೇಕ್ರಿ. ಕೈಲಿ ನಂಗೆ ಬರಲಿ ಇವಾಗ ಕೈ ಸುಟ್ಟು ಉಳ್ಳಾಕ ಮೊಸರು ತರಬೇಕಂತ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಅದ್ರ ಥರನೇ ಇದೊಂದು ರೊಟ್ಟಿನ ಅದೇ ಥರ ಯಾಕ ಏನು ಬೇಕು ಕಮ್ಮಿ ಕಮ್ಮಿ
ಈಗ ನೋಡ್ರಿ ಆ ರೊಟ್ಟಿ ತಿನ್ನಕಿದ್ದೀನಿ ರೀ. ಈಗ ಇನ್ನೊಂದು ರೊಟ್ಟಿ ರೆಡಿ ಆಗಿರ್ತದ್ರಿ. ಏನದದು ಕ್ಯಾ ಜೇಜಿ ಗಣಪತಿ ಅದದು ಫ್ರೆಂಡ್ಸ್ ಈಗ ನೋಡಿ ಸುತ್ತ ಎಲ್ಲ ಕಡೆ ಚಂದ ಸುಡ್ಬೇಕು ರೀ. ನೋಡಿ ಈ ಥರ ಕೈಲಿಂದ ಪ್ರೆಸ್ ಮಾಡಿ ಸುಡಬೇಕು. ನೋಡ್ರಿ ಒಂದು ಬಟ್ಟೆ ತೊಗೊಂಡು ಈ ಥರ ಪ್ರೆಸ್ ಮಾಡ್ಬೇಕು ರೀ. ಎಲ್ಲೆಲ್ಲಿ ಸುಟ್ಟಿಲ್ಲಲ್ರಿ ಅಲ್ಲೆಲ್ಲಿ ಚಂದ ಸುಡ್ತದ. ಫ್ರೆಂಡ್ಸ್ ನೋಡ್ರಿ ಒಂದು ಸಜ್ಜಿ ರೊಟ್ಟಿ ರೆಡಿ ಆಯಿತು ಫ್ರೆಂಡ್ಸ್. ಇದೇ ಥರ ಅದನ್ನು ರೊಟ್ಟಿ ಮಾಡ್ಕೊಂಬರ್ತೀನಿ ರೀ ನಾನು. ಈಗ ನೋಡ್ರಿ ಹಂಚು ಸ್ವಲ್ಪ ಸಣ್ಣದಿದೆ ಸಲ ನಾನು ಇದು ಸ್ವಲ್ಪ ಸಣ್ಣದೇ ಮಾಡೀನಿ. ಇದು ಥೋಡೆ ತೊಗೊಂಡು ಮಾಡೀನಿ. ನೀವು ಅರ್ಶಿಣ ಹಾಕಲ್ದ್ರೂ ನಡೀತದ್ರಿ. ಇಲ್ಲಿ ಹಾಕಲ್ದ್ರೆ ಏನಾಯ್ತದ ಅಂದ್ರೆ ಸಜ್ಜಿ ರೊಟ್ಟಿ ಕರ್ರು ಕಾಣ್ತಾವ ಫ್ರೆಂಡ್ಸ್. ಅರ್ಶಿಣ ಹಾಕ್ದೆ ಅಂದ್ರೆ ಸ್ವಲ್ಪ ನೋಡಕ್ಕೆ ಚಂದ ಅನ್ನಿಸ್ತಾವ್ರಿ. ಯಾವಾಗ ಯಾವಾಗ ಊಟ ಮಾಡಬೇಕು ಅಂತ ಅನ್ನಿಸ್ತೈತ್ರಿ. ಆಯ್ತು ಒಂದು ನಾಲ್ಕು ಮಾಡೋದು ತಗೋ. ಈಗ ನೋಡ್ರಿ ಈಗ ಇದನ್ನು ತಿರ್ಕೊಂಡೇನಿ ನಾನು. ಈಗ ಮಾಡ್ಲಿಕ್ಕೆ ಹೀಗೆ ಕಚ್ಚಿ ಬರ್ತಾವ ಇದನ್ನು ಸುಡತನ ಮಾಡು ಅಲ್ಲಿಂದ ಇಷ್ಟು ಅದರ ತೋಕ ಫ್ರೆಂಡ್ಸ್ ನೋಡ್ರಿ ಆ ರೊಟ್ಟಿ ಹೆಂಗೆ ಸುಟ್ಟಿದ್ದೀನಿ. ಈಗ ಇದು ರೊಟ್ಟಿನೂ ಎಲ್ಲ ಕಡೆ ಚಂದ ಸುಟ್ಕೋಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಸುಟ್ಟದ ಅಂತ ಹೇಳ್ಬಿಟ್ಟು. ತೆಳ್ಳಗೂ ಅಷ್ಟೇ ಮಸ್ತ್ ಹೊಂಟಾವ ಫ್ರೆಂಡ್ಸ್. ಎಷ್ಟು ತೆಳ್ಳಗೆ ಅಂದ್ರೆ ಅಷ್ಟು ಚಂದ ಆಗ್ತವ್ರಿ. ಈಗ ಅಷ್ಟು ಹಿಟ್ಟಿಲಿಂದ ನಾನು ಇದೇ ಥರ ರೊಟ್ಟಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡ್ರಿ ಸಜ್ಜಿ ರೊಟ್ಟಿ ರೆಡಿ ಅವ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಎಷ್ಟು ಮಸ್ತ್ ಬಂದವ ಅಂತ ಹೇಳ್ರಿ. ನೋಡ್ರಿ ಹೆಣ್ಮಕ್ಳು ಹೋಗಿದ್ದೀನ ಸಜ್ಜಿ ರೊಟ್ಟಿ ಹಾಗೆ ಬದ್ನಿಕಾಯಿ ಪಲ್ಯ, ಮುಂಜಾನೆ ಸ್ವಲ್ಪ ಏನಾದರೂ ಫ್ರೂಟ್ಸು ಅದು ತಿಂತಾರೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.